350 ವರ್ಷದ ಹಿಂದೆ ನೀರಿನ ವ್ಯವಸ್ಥೆನೂ ಕೂಡ ಅಂತರ್ಜಲದ ಮಟ್ಟ ಇಲ್ಲ ಅಂದ್ರೂ ಕೂಡ ನಮ್ಮ ರಾಜ ಮಹಾರಾಜರು ಬೇರೊಂದು ಸ್ಥಳದಿಂದ ನಾವಿರೋ ಸ್ಥಳಕ್ಕೇನೆ ರವಾನೆ ಮಾಡ್ಕೊಂಡು ನಮ್ಗೆ ಹೇಗ್ ಬೇಕೋ ಆ ರೀತಿ ಒಂದು ಸುವ್ಯವಸ್ಥಿತವಾಗಿ ಕಟ್ಟಡನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಈ ಬಾವಿನೇ ಸಾಕ್ಷಿಯಾಗಿದೆ. ಸಪ್ತ ಸ್ವರಗಳನ್ನು ಹೊಮ್ಮಿಸ್ತಕ್ಕಂಥ ಕಂಬಗಳಿದಾವೆ. ಎಲ್ಲಿದೆ ಸರ್? ಇಲ್ಲೇ ಬನ್ನಿ. ಈ ರೀತಿ ಅಂದ್ರೆ ನಾದ ಹೊಮ್ಮತಕ್ಕಂಥ ಕಲ್ಲುಗಳಿವು. ಈಗ ನೀವು ಇದು ಅಂದ್ರೆ ಆ ಒಂದು ಕಲ್ಲನ್ನೇ ಅಂತ ಕಲ್ಲು ಯೂಸ್ ಮಾಡಿದ್ದಾರೆ ಇದಕ್ಕೆ. ನೋಡ್ರಿ, ಇದು ಬೇರೆ ತರ ಇರ್ತದೆ. ಅಂದ್ರೆ ಸ್ವಲ್ಪ ವೈವಿಧ್ಯತೆ ಡಿಫ್ರೆನ್ಸ್ ಇರುತ್ತೆ. ಹೌದಾ? ಒಂದೊಂದು ಕಲ್ಲಿನ ನಾದನೂ ಬೇರೆ ಬೇರೆನೇ ಇದೆ. ಆಮೇಲೆ ಇನ್ನೊಂದು ನಾಣ್ಣುಡಿ ಇದೆ, ಕಣ್ಣಿದ್ದವ್ರು ಕನಕಗಿರಿ ನೋಡ್ಬೇಕು, ಕಾಲಿದ್ದವ್ರು ಹಂಪಿ ನೋಡ್ಬೇಕಂತೇಳಿ ಒಂದು ಹಾಡಿದಿಲ್ಲ, ಗತ ಸಾಹಸ ಸಾರುತ್ತಿದೆ ಶಾಸನಗಳ ಸಾಲಿನಲ್ಲಿ ಅಂತ. ಆ ರೀತಿಯಾಗಿ ನಮ್ಮ ಕನಕಗಿರಿಯ ಇತಿಹಾಸ ಒಂದು ರೋಚಕವಾಗಿದೆ, ರೋಮಾಂಚಕಕಾರಿಯಾಗಿದೆ. ನಿಮಗೆ ಈಗ ಹಂಪಿಯಲ್ಲಿ ವಿಜಯ ವಿಠಲ ದೇವಸ್ಥಾನದಲ್ಲಿ ಸಪ್ತಸ್ವರ ಹೊರಡಿಸ್ತಕ್ಕಂಥ ಕಂಬಗಳಿದಾವೆ ಅಂತ ಗೊತ್ತಿದೆ. ಅದೇ ಮಾದರಿಯಲ್ಲಿ ಇಲ್ಲಿ ಸಪ್ತ ಸ್ವರಗಳನ್ನು ಹೊಮ್ಮಿಸ್ತಕ್ಕಂಥ ಕಂಬಗಳಿದಾವೆ. ಇಲ್ಲೇ ಬನ್ನಿ. ನಮ್ಮ ಕನಕಗಿರಿಯಲ್ಲಿ ಹೌದು ಜಟಾಚಲಪತಿ ಬಾವಿಯಲ್ಲಿ ಹೌದು ಸಪ್ತ ಸ್ವರಗಳು ಹೊರಡುವಂತಹ ಒಂದು ಕಂಬ ಇದೆ. ಇಲ್ಲಿದಾವಲ್ಲ, ಅಂದ್ರೆ ಪ್ರತಿಯೊಂದು ಸರಿ ಗ ಮ ಪ ಪದ ನಿಚ ಅಂತ ಈ ಕಂಬದಲ್ಲಿ ಅಂದ್ರೆ ಸಂಗೀತದ ಅವ್ರು ಏನು ಎಲ್ಲ ಬಂದಿರ್ತಿದ್ರಲ್ಲ ಸಖಿಯರು ಹಾಡು ಹಾಡ್ಕೊಂತ ಬಾರಿಸ್ತಾ ಇದ್ರು ಕಂಬಗಳಲ್ಲೇ. ಹೌದೌದು, ಕಂಬಗಳಲ್ಲೇ ಸಂಗೀತ. ಆಕ್ಚುಲಿ ನಾವು ಕಲ್ಲಲ್ಲಿ ಬಾರಿಸ್ಬಾರ್ದು, ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಸೂಕ್ಷ್ಮತೆ. ಆದ್ರೆ ಭಾಳ ಜನ ಏನ್ ಮಾಡ್ತಾರ, ಈಗ ಅಲ್ಲಿ ಒಂದು ಒಡೆದು ಹಾಕ್ಯಾರ ಕಲ್ಲು, ಏನೋ ಮಾಡಕ್ ಹೋಗಿ ಹೊಡೆದು ಹಾಕ್ಬಿಡ್ತಾರ. ಈ ರೀತಿ ಅಂದ್ರೆ ನಾದ ಹೊಮ್ಮತಕ್ಕಂಥ ಕಲ್ಲುಗಳಿವು. ಈಗ ನೀವು ಇದು ಅಂದ್ರೆ ಆ ಒಂದು ಕಲ್ಲನ್ನೇ ಅಂತ ಕಲ್ಲು ಯೂಸ್ ಮಾಡಿದ್ದಾರೆ ಇದಕ್ಕೆ. ನೋಡ್ರಿ, ಇದು ಬೇರೆ ತರ ಇರ್ತದೆ. ಅಂದ್ರೆ ಸ್ವಲ್ಪ ವೈವಿಧ್ಯತೆ ಡಿಫ್ರೆನ್ಸ್ ಇರುತ್ತೆ. ಹೌದಾ? ಒಂದೊಂದು ಕಲ್ಲಿನ ನಾದನೂ ಬೇರೆ ಬೇರೆನೇ ಇದೆ. ಅಂದ್ರೆ ಅವಾಗಿನ ಸಂಗೀತ ಕಲೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು, ಇದು ಎಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಮತ್ತೆ ರಾಣಿಯರಾಗಿರ್ಬೋದು, ರಾಜರಾಗಿರ್ಬೋದು, ಸಂಗೀತಕ್ಕೆ ಮನಸ್ಸೋಲ್ತಾ ಇದ್ರು ಅನ್ನೋದಕ್ಕೆ ಈ ಶಿಲ್ಪ ಕಲಾಕೃತಿಗಳಲ್ಲಿ ಮಾಡಿದಂತಹ ಸಂಗೀತ ಕಲ್ಲುಗಳೇ ಸಾಕ್ಷಿಯಾಗಿದೆ. ಯಾಕೆಂದ್ರೆ ಈ ಕಲ್ಲುಗಳನ್ನ ಹುಡ್ಕೋದೇ ಒಂದು ಸಾಹಸ. ಯಾವ ಕಲ್ಲಲ್ಲಿ ಸಂಗೀತದ ಧ್ವನಿ ಬರುತ್ತೆ ಅಂತ ಹೇಳಿದ್ರಿ. ಮತ್ತೆ ಕೆಲವೊಂದು ಕಲ್ಲುಗಳು ನೀವು ಹೇಳಿದ್ರಿ ಬಳಪದ ಕಲ್ಲಿಂದ ಬಳಪದ್ದಾಗಿರುತ್ತೆ, ತುಂಬಾ ದಿನ ಬರಲ್ಲ, ಅದನ್ನ ಕೆತ್ತನೆಗೆ ಶಿಲ್ಪ ಕಲಾಕೃತಿಗಳೇ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಗಟ್ಟಿಯಾದ ಕಲ್ಗಳನ್ನ ಬಳಸಿದ್ದಾರೆ ಅಂತ. ಅದ್ರಲ್ಲೂ ಗಟ್ಟಿಯಾದ ಕಲ್ಗಳ ಜೊತೆಗೆ ಇದೇ ಕಲ್ಗಳಲ್ಲಿ ಸಂಗೀತದ ನಾದ ಬರುತ್ತೆ ಅನ್ನೋದು ಶಿಲ್ಪಿಗಳಿಗೆ ಮಾತ್ರ ಗೊತ್ತಿರ್ತದೆ. ಇನ್ನ ಟೆಸ್ಟಿಂಗ್ ಎಲ್ಲ ಆಗಿರ್ಬೋದು, ಸೆಲೆಕ್ಷನ್ ಆಗಿರ್ಬೋದು, ಯಾವ ರೀತಿ ಇತ್ತು ಸರ್? ಅವರೆಲ್ಲ ಜಾಣರು ಇದ್ರಿ. ನಾವ್ ಅವರೆಲ್ಲ ಬರೀ ಕಣ್ಣು ಅಳತೆಯಲ್ಲೇನೆ ಇದು ಇಂಥದೇ ಅಂತ ಕಂಡು ಹಿಡಿತಕ್ಕಂಥ ಶಕ್ತಿ ಅವ್ರಿಗೆ ಇತ್ತು, ವಿದ್ಯೆ ಇತ್ತು. ಅದ್ರ ಜೊತೆಗೆ ಇಲ್ಲೊಂದು ಗುಡಿ ಇದೆ, ಇದೇನಿದು? ಇದು ಶಿವನ ಗುಡಿ. ಅಂದ್ರೆ ಕನಕಗಿರಿಯ ದೊರೆಗಳು ಇದು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ 3 ಪರಂಪರೆಗಳು ಬರ್ತಾವೆ. ವೈಷ್ಣವರು, ಆಮೇಲೆ ಶೈವರು, ಶಾಕ್ತರು ಅಂತೇಳಿ. ಅವ್ರಿಗೆಲ್ಲರಿಗೂ ಈಗ ಶಿವನ ದೇವಸ್ಥಾನ, ಅಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ, ಇಲ್ಲಿ ಶಿವ ದೇವಸ್ಥಾನ ಇದೆ. ಈ ರೀತಿಯಾಗಿ ನಾವೆಲ್ಲರಿಗೂ ಸಮಾನವಾಗಿ ನೋಡ್ತೀವಿ
ಅಂತ ತೋರ್ಸೋದಿಕ್ಕೆ ಇವನ್ನೆಲ್ಲ ಮಾಡಿದ್ದಾರೆ ಅವರು. ಅಂದ್ರೆ ಒಂದೇ ಮಂಟಪದಲ್ಲಿ ಒಂದೇ ಬಾವಿ ಸುತ್ತಮುತ್ತ ಎಲ್ಲಾ ದೇವಸ್ಥಾನಗಳನ್ನ ಎಲ್ಲಾ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಅದಕ್ಕೆ ಒಂದು ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ರು, ಪುರೋಹಿತರನ್ನ ನೇಮಿಸ್ತಾ ಇದ್ರು, ಅವ್ರಿಗೂ ಒಂದಿಷ್ಟು ಜಮೀನ್ ಅಂತ ಕೊಡ್ತಾ ಇದ್ರು. ಯಾಕೆಂದ್ರೆ ಎಲ್ಲಾ ಧರ್ಮಗಳು ಮತ್ತೆ ಒಂದು ದೇವರಿಗೆ ಒಂದು ಸಾಮ್ರಾಜ್ಯದಲ್ಲಿ ಪ್ರಜೆಗಳು ಒಂದು ದೇವರ ಆರಾಧಕರಾಗಿರ್ತಾರೆ, ಸ್ವಲ್ಪ ಜನ ಮತ್ತೊಂದು ದೇವರ ಭಕ್ತರಾಗಿರ್ತಾರೆ. ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡ್ಬೇಕು ಅನ್ನೋದಕ್ಕೆ ರಾಜ ಮಾದರಿಯಾಗಿರ್ಬೇಕು. ಹಾಗಾಗಿ ಸಮಾನ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಾಂತ್ಯದಲ್ಲಿ ಅದರದೇ ಆದಂತ ದೇವಸ್ಥಾನಗಳಿದ್ದಾಗ, ಮಂದಿರ ಮಸೀದಿಗಳಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಇವಾಗ ನೋಡಿದ್ವಲ್ಲ, ಈ ಒಂದೇ ಬಾವಿ ಕಟ್ಟಡದಲ್ಲಿ ಕೆತ್ತನೆ ಮಾಡಿದ್ರೆ ಅಲ್ಲಿ ಫಸ್ಟ್ ವೆಂಕಟಾಚಲ ದೇವಸ್ಥಾನ ನೋಡಿದ್ರು, ಅದ್ರ ಜೊತೆಗೆ ಶಿವನ್ ದೇವಸ್ಥಾನ ನೋಡಿದ್ರು. ಇದು ಶಿವ ಮತ್ತು ಅದು ಪಾರ್ವತಿ. ಹಾಗಾದ್ರೆ ರಾಣಿಯರು ಇಲ್ಲಿಗೆ ಅವಕಾಶ ಇತ್ತಲ್ಲ, ರಾಣಿಯರು ಕೆಲವೊಬ್ರು ಶಿವನ ಆರಾಧಕರಾಗಿದ್ರು, ವೆಂಕಟೇಶ್ವರನ ಪೂಜೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ. ಆ ಕಡೆ ಪಾರ್ವತಿ, ಆ ಕಡೆ ಸೈಡ್ ಬ್ರಹ್ಮ. ವಿಷ್ಣು ಮಹೇಶ್. ಓಕೆ, ಸಾರಿ, ಹೌದು, ಬ್ರಹ್ಮ ಅದು. ಸರ್ ನೀವ್ ಹೇಳ್ದಂಗೆ ನೋಡಿ, ಈ ಕಲ್ಲಲ್ಲಿ ಸೌಂಡ್ ನೋಡ್ಕೊಳ್ಳಿ, ಬರ್ತಾ ಇಲ್ಲ, ಸಂಗೀತದ ಸ್ವರ ತರ ಕೇಳಿಸ್ತಾ ಇಲ್ಲ, ಸಂಗೀತದ ನಾದ ಧ್ವನಿ ಮೂಡ್ತಾ ಇದೆ ಕಲ್ಲಲ್ಲಿ. ಎಷ್ಟು ವಿಶೇಷವಾಗಿದೆ ಸರ್ ನಮ್ಮ ಕನಕಗಿರಿ. ಅದಕ್ಕೆ ಹೇಳೋದು, ಕನಕ ಜೀವನದಲ್ಲಿ ಒಮ್ಮೆಯಾದ್ರೂ ಕೂಡ ಕನಕಗಿರಿಗೆ ಬಂದು ಕನಕಗಿರಿ ಸೌಂದರ್ಯವನ್ನು ಸವಿಬೇಕು ಅಂತ ಹೇಳೋದು. ಇದನ್ನ ನೋಡೋದ್ರಿಂದ, ಕೇಳೋದ್ರಿಂದ, ಓದೋದ್ರಿಂದ ಆಗಲ್ಲ, ಬರ್ಬೇಕು, ಫೀಲ್ ಮಾಡ್ಬೇಕು. ಅವಾಗ್ಲೇನೆ ಕಣ್ರಿ ನಮ್ಗೆ ಖುಷಿ ಆಗೋದು, ಮತ್ತೆ ನಮ್ಮ ಕರ್ನಾಟಕದ ಕನಕಗಿರಿ ವೈಭವ ಇಷ್ಟಿದೆ ಅಂತ ಗೊತ್ತಾಗೋದು. ಆಮೇಲೆ ಇನ್ನೊಂದು ನಾಣ್ಣುಡಿ ಇದೆ, ಕಣ್ಣಿದ್ದವ್ರು ಕನಕಗಿರಿ ನೋಡ್ಬೇಕು, ಕಾಲಿದ್ದವ್ರು ಹಂಪಿ ನೋಡ್ಬೇಕಂತೇಳಿ. ಅದರ ಅರ್ಥ ಇದೆ. ಇಲ್ಲಿ ನಮ್ಮಲ್ಲಿ ಏನಿದೆ ಅಂದ್ರೆ 700 ಬಾವಿ, 700 ದೇವಸ್ಥಾನಗಳಿದ್ವು. ಅಂದ್ರೆ ವಿಜಯನಗರದ ಅರಸರಿಗೆ ಮಾಂಡಲಿಕರಾಗಿದ್ರಲ್ಲ ಗುಜ್ಜಲ ವಂಶಸ್ಥರು, ಅವರು ಸಾಕಷ್ಟು ಬಾವಿಗಳು ಮತ್ತು ದೇವಸ್ಥಾನಗಳನ್ನು, ಕೆರೆಕಟ್ಟೆಗಳನ್ನು ಕಟ್ಟಿಸ್ಯಾರ. ಆ ಒಂದು 700 ದೇವಸ್ಥಾನಗಳು ಒಂದೇ ಪ್ರಾಕಾರದಲ್ಲಿ, ಒಂದೇ ಏರಿಯಾದಲ್ಲಿ ಇದ್ವು. ಒಂದು 2-3 ಕಿಲೋಮೀಟರ್ ಸರೌಂಡಿಂಗ್ನಾಗ. ಬಟ್ ಸಾಕಷ್ಟು ಹಾಳಾಗ್ಯಾವ. ನೀವು ನೋಡಕ್ಕೆ ಇವತ್ತಿಗೂ ಒಂದು 50-60 ದೇವಸ್ಥಾನಗಳು ಸಿಗ್ತಾವೆ ನಮ್ಮಲ್ಲಿ ಕನಕಗಿರಿಯಲ್ಲಿ. ಅಂದ್ರೆ ರಾಮಾಯಣ, ಮಹಾಭಾರತ ಮತ್ತು ಪೌರಾಣಿಕವಾಗಿರ್ತಕ್ಕಂಥ ಎಲ್ಲ ಶಿಲ್ಪಕಲೆಗಳು ನಮ್ಮ ಕನಕಗಿರಿ ಕನಕಾಚಲ ನರಸಿಂಹ ದೇವಸ್ಥಾನದಲ್ಲಿ ಸಿಗ್ತಾವೆ. ನೀವು ಅಲ್ಲಿ ಹಂಪಿಯಾಗಂದ್ರೆ ಪ್ರತಿಯೊಂದು ದೇವಸ್ಥಾನದ ವಿಶೇಷತೆ ಬೇರೆ, ಬಟ್ ಆ ಎಲ್ಲ ವಿಶೇಷತೆ ಇಲ್ಲಿ ಸಿಗುತ್ತೆ, ನೋಡ್ಬೋದು. ಅಂದ್ರೆ ಒಂದೇ ಕಡೆ ನೋಡಿಬಿಡ್ಬೋದು. ರಾಮಾಯಣ, ಮಹಾಭಾರತ, ಆಮೇಲೆ ಇನ್ನು ಎಲ್ಲ ರೀತಿಯ ಶಿಲ್ಪಕಲೆಯನ್ನು ಅಲ್ಲಿ ನೋಡ್ಬೋದಾಗಿತ್ತು. ಬಟ್ ಈಗ ನಮ್ಮ ದುರದೃಷ್ಟ ಏನಂತಂದ್ರೆ, ನಿಮ್ಗೆ ಅಲ್ಲಿ ಹೇಳ್ತೀನಿ ನಾನು, ಸುಣ್ಣ ಬಡ್ದು ಅವೆಲ್ಲ ಮೂರ್ತಿಗಳು ಭಗ್ನ ಆಗಿವೆ. ಸುಣ್ಣಕ್ಕೆ ಲೈಮ್ ಅದೇನಿದೆ ಹಾಳು ಮಾಡ್ತೈತೆ ಸುಣ್ಣ. ಆ ಸುಣ್ಣ ಹಚ್ಚಿ ಗಾರೆ ಹಾಳಾಗುವುದು. ಯಾವ ರೀತಿ ಇರುತ್ತೆ ಅದೇ ರೀತಿ ಮೇಂಟೈನ್ ಮಾಡಲಿಲ್ಲ. ಎಕ್ಸ್ಟ್ರಾ ಏನಾದ್ರು ಮಾಡಕ್ ಹೋದ್ರೆ ಅದ್ರದ್ದು ಇತಿಹಾಸನೂ ಗೊತ್ತಾಗಲ್ಲ, ಸೂಕ್ಷ್ಮತೆನೂ ಗೊತ್ತಾಗಲ್ಲ, ಅದು ಯಾವ ರೀತಿ ಇತ್ತಂತ ನೋಡ್ಲಿಕ್ಕೂ ಊಹಿಸ್ಕೊಳಕ್ ಅಸಾಧ್ಯ. ಯಾಕಂದ್ರೆ ಬಣ್ಣ ಎಲ್ಲ ಬಡ್ದು ಇವಾಗ ಅನೇಕ ದೇವಸ್ಥಾನಗಳನ್ನ ನಾವು ನೋಡ್ತೀವಿ, ಮಂದಿರಗಳನ್ನ ನೋಡ್ತೀವಿ, ಎಲ್ಲ ಮಾಡರ್ನ್ ಆಗ್ಬಿಟ್ಟಿದೆ. ಇವಾಗ ಕಲ್ಕಂಬ ಬಿದ್ದೋಗ್ಬಿಟ್ರೆ ಅದನ್ನ ತೆಗೆದ್ಬಿಟ್ಟು ಸಿಮೆಂಟ್ ಇಂದ ಕಟ್ತಾರೆ. ಅದ್ರ ಜೊತೆಗೆ ಅಲ್ಲಿ ಯಾವ್ದೊಂದು ಶಾಸನ ಇದ್ರೆ ಅದು ಕುಂಕುಮ ಆಗಿರ್ಬೋದು, ಹೂವು ಹಾಕೋದು, ಎಣ್ಣೆ ಹಾಕೋದು ಎಲ್ಲ ಮಾಡಿ ಆ ಶಾಸನದಲ್ಲಿ ಏನಿದೆ ಅಂತಲೇ ಗೊತ್ತಾಗಲ್ಲ, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಮೌಢ್ಯತೆಯಿಂದ ಹಾಗಾಗಿ ಅದು ಸ್ವಲ್ಪ ನಮ್ಮ ಜನರಲ್ಲಿ ಜಾಗೃತಿ ವಹಿಸ್ಬೇಕು ಸರ್. ಅದ್ರ ಜೊತೆಗೆ ಬನ್ನಿ ನಮ್ಮ ವೆಂಕಟಾಚಲಪತಿ ಬಾವಿನ ಸೌಂದರ್ಯವನ್ನು ವಿವರಣೆ ಮಾಡ್ತಾ ಹೋಗ್ತಾ ಇದೀವಿ ಸರ್. ಇಲ್ಲಿ ಬಂದು ಮೇಲ್ಛಾವಣಿಯಲ್ಲೂ ಕೂಡ ವಿಶೇಷವಾಗಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಆಮೆ ಆಗಿರ್ಬೋದು, ಶಂಕು ಆಗಿರ್ಬೋದು, ಪಕ್ಷಿಗಳ ಚಿತ್ತಾರಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ವಿಶೇಷತೆ ಆಗಿದೆ. ಹಾಗಾದ್ರೆ ಇಲ್ಲಿ ಒಂದು ಗಮನಿಸ್ಬೇಕು ನಾವು, ಜಲಚರ ಪ್ರಾಣಿಗಳಿಗೂ ಕೂಡ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಇಲ್ಲಿ ವಿಶೇಷವಾದ ಆದಿತ್ಯನ ಕೊಟ್ಟಿದ್ರು ನಮ್ಮ ರಾಜ ಮಹಾರಾಜರು. ಯಾಕಂದ್ರೆ ಎಲ್ಲಾನು ಪೂಜಿಸ್ತಾ ಇದ್ರು. ಯಾಕಂದ್ರೆ ನಾವು ಪ್ರಕೃತಿ ಮಡಿಲಲ್ಲಿ ಇರೋದಲ್ವಾ, ಪ್ರಕೃತಿನೇ ನಮ್ಮನ್ನು ಕಾಪಾಡೋದು. ಪ್ರಕೃತಿ ಸೌಂದರ್ಯನ ಸವಿಯೋದ್ರ ಜೊತೆಗೆ ಗಂಗೆ ಮಾತೆ ಆಗಿರ್ಬೋದು, ಜಲಚರ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲಾನು ಕೂಡ ನಾವು ಆರಾಧಿಸಿದ್ರೆ ಅವು ನಮ್ಮನ್ನ ಪೋಷಣೆ ಮಾಡ್ತವೆ ಅಂತ ಅವಾಗಿನ ರಾಜ ಮಹಾರಾಜರು ಮತ್ತೆ ರಾಣಿಯರ ಕಲ್ಪನೆ ಆಗಿತ್ತು. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ನಮ್ಮ ಹಿಂದೂ ಧರ್ಮ ಇರೋದೇ ಪ್ರಕೃತಿಯ ನೇಚರ್ ಪರಂಪರೆ ನಮ್ದು. ಹಿಂದೂ ಧರ್ಮ ಅಂತಂದ್ರೆ ಪ್ರಕೃತಿಯನ್ನ ಆರಾಧಿಸ್ತಾ ಬೆಳೆದವರು ನಾವು. ಹೌದು, ಪ್ರಕೃತಿ ಜೊತೆಗೇನೆ ನಾವು ಬೆಳೆದವರು. ಪ್ರಕೃತಿಯ ನಾವು ಕಲ್ಲು, ಮಣ್ಣು, ಗಿಡ, ಮರ, ಬಳ್ಳಿ, ಪಕ್ಷಿ, ಅಗ್ನಿ, ವಾಯು,
ಇವೆಲ್ಲ ಸೂರ್ಯ ಇದು ನಮ್ಗೆ ಜೀವನಕ್ಕ ಅಳವಡಿಸ್ಕೊಳ್ಳೋಕೆ ಅದೇ ಬೇಕಲ್ಲ. ಬೇರೆ ಎಲ್ಲಿ ದೇವ್ರು ಎಲ್ಲಿದ್ದಾನೆ ಹೇಳ್ರಿ? ನಮ್ಮಲ್ಲೇ ಇದೆ, ನಮ್ಮ ಸುತ್ತಮುತ್ತ ಪ್ರಕೃತಿ. ಈಗ ನಮ್ಗೆ ಈ ಕಲ್ಲಿನಿಂದ ನಾವೆಲ್ಲ ಮನೆ ಕಟ್ಬೋದು, ಏನೋ ಬೇಕಾದ್ ಕಟ್ಬೋದು. ಗಾಳಿ ಇರ್ಲಾರ್ದೆ ಉಸಿರಾಡಕ್ಕಾಗಲ್ಲ, ನೀರಿರ್ಲಾರ್ದೆ ಬದುಕಕ್ಕಾಗಲ್ಲ, ಸೂರ್ಯ ಇರ್ಲಾರ್ದೆ ಈ ಏನು ಪತ್ರ ಹರಿತು ಸಿಗಲ್ಲ ಜಗತ್ತಿಗೆ. ಹೌದಿಲ್ಲ? ಪಂಚಮಹಾಭೂತಗಳನ್ನ ಈ ರೂಪದಲ್ಲಿ ನಮ್ಮ ಹಿಂದೂ ಧರ್ಮ ಆರಾಧಿಸ್ತಾ ಬಂದಿದೆ. ಅದ್ರ ಜೊತೆಗೆ ಬಾವಿ ಸುತ್ತಮುತ್ತ ಅಣತೆಗಳನ್ನ ಇಡ್ಲಿಕ್ಕೋಸ್ಕರನೇ ಒಂದು ಅಣತೆ ಇಡ್ಲಿಕ್ಕೋಸ್ಕರ ಇಲ್ಲಿ ಕಲ್ಲಿನಿಂದಲೇ ಒಂದು ಗ್ಯಾಪ್ ಬಿಟ್ಟು ಮಾಡಿದ್ದಾರೆ. ಯಾಕೆಂದ್ರೆ ಅವಾಗ ಪಂಜನ್ನ ಇಲ್ಲಿ ಕಚ್ಚಿಡ್ತಾ ಇದ್ರು, ದೊಡ್ಡ ದೊಡ್ಡ ದೀಪಗಳನ್ನ ಇಡ್ತಾ ಇದ್ರು. ಈ ಬಾವಿ ಅನ್ನೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಯಾಕೆಂದ್ರೆ 4 ಕಡೆಗಳಲ್ಲಿ ಜಾಗ ಬಿಟ್ಟಿದ್ದಾರೆ ಈ ತರ ಅಣತೆಯನ್ನ ಕಚ್ಚಿಡ್ಲಿಕ್ಕಾಗಿರ್ಬೋದು, ಪಂಜ್ ಇಡ್ಲಿಕ್ಕಾಗಿರ್ಬೋದು. ಇಲ್ಲಿ ಸಖಿಯರು ಇರ್ತಾ ಇದ್ರು, ಸೇವಕಿಯರು ಇರ್ತಾ ಇದ್ರು, ಸೇವಕರು ಇರ್ತಾ ಇದ್ರು. ಇಲ್ಲಿ ಯಾರಿಗೂ ಪ್ರವೇಶ ಇರ್ತಾ ಇರ್ಲಿಲ್ಲ. ನನಗೆ ಇದನ್ನ ಒಂದು 300 ವರ್ಷದ ಹಿಂದೆ ಹೋಗಿ ಒಂದು ಯಾವ್ದೋ ಒಂದು ಐತಿಹಾಸಿಕ ಸಿನಿಮಾ ನೋಡ್ದಂಗ್ ಫೀಲ್ ಆಗ್ತಾ ಇದೆ ಸರ್. ಅದ್ರ ಜೊತೆಗೆ ಇಲ್ಲೊಂದು ಇದು ಒಳದ್ವಾರ, ಇಲ್ಲ ಗುಡಿ ಅಲ್ಲ, ಇದು ಒಳದ್ವಾರ. ಅಲ್ಲಿಂದ ಒಂದು ತೋರಿಸಿದ್ವಲ್ಲ, ಇದು ಒಂದು ಒಳದ್ವಾರ. ಅಂದ್ರೆ ಇದು ನೆಲಮಟ್ಟದಲ್ಲೇ ಇದೆ. ನಾವು ಮತ್ತೆ ಹೋಗಿ ಅಲ್ಲಿ ಆ ಕಡೆ ಬರ್ಬೋದು. ಆ ಕಡೆ ಹೋಗ್ಬೇಕಂತ ಹೇಳಿದ್ರೆ ಒಳಗಡೆ ನೋಡ್ಕೊಂಡು ಮತ್ತೆ ಹೊರಗಡೆ ಹೋಗೋಣ ಅಂತ. ಈಗ ಅದು ಒಂದು ದ್ವಾರ. ಓಕೆ, ಆ ಕಡೆನೂ ಬರ್ಬೋದು. ಈಗ 4 ಕಡೆಯಿಂದ ಎಂಟ್ರಿ ಇದೆ. ಹೌದು. ಆಮೇಲೆ ಇದೊಂದು ವಿಶೇಷ ಏನಂದ್ರೆ, ಇದು ಇಳಿಯೋಣ ತಂಬರಿ ಹೇಳ್ತೀರಾ? ಇದು ಸಿಂಹ. ಸಿಂಹ ಸವಾರಿ ಮಾಡ್ತಕ್ಕಂತ ಒಬ್ಬ ವ್ಯಕ್ತಿ. ಸಿಂಹನು ಕೂಡ ಪಳಗಿಸ್ತಾ ಇದ್ರು. ಹಂಗ ಒಂದು ಸಾಂಕೇತಿಕ ರೂಪ ಅಷ್ಟೇ. ಆದ್ರೆ ಕಲಾತ್ಮಕವಾಗಿ ಇದು ಹೆಂಗಿತ್ತು ಅಂತಂದ್ರೆ, ಇದ್ರೊಳಗಡೆ ಇಲ್ಲಿ ಇದು ಇದೆಯಲ್ಲ, ಈ ಟೈಪ್ ಇಲ್ಲಿದೆ ನೋಡ್ರಿ, ಇಲ್ಲಿ ಕಾಣುತ್ತಾ, ಚೆನ್ನಾಗಿ ಕಾಣುತ್ತಾ, 2 ಹಲ್ಲು. ಆ 2 ಹಲ್ಲು ನಡುವೆ ಆ ಗುಂಡುಗಳಿದ್ದು, ಆ ಕಲ್ಲಿನ ಒಳಗನೆ ಕೆತ್ತನೆ ಮಾಡಿದ್ರು ಅವರು. ಆ ಗುಂಡು ಅಲ್ಲಾಡ್ತಾ ಇದ್ವು ಹಿಂಗ, ಅಂದ್ರೆ ಕಲ್ಲಿನ ಗುಂಡುಗಳು ಹಿಂಗ್ ಮಾಡಿ ಟನ್ 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 ಸೌಂಡ್ ಆಗ್ತಾ ಇದ್ವು. ಅವು ಏನು ಜನ ಏನೋ ಒಡೆದು ಹಾಕಿದ್ರು ಅವನು. ಅಷ್ಟು ಸೂಕ್ಷ್ಮವಾಗಿ ಮಾಡಿದ್ರ? ಹೌದೌದು. ಇಂಥ ಗಟ್ಟಿ ಕಲ್ಲಲ್ಲಿ ಕೂಡ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ರು. ನಿಮಗೆ ಸಿಗುತ್ತೆ ನೋಡ್ರಿ, ಈ ಕಡೆ ಬನ್ನಿ ತೋರಿಸ್ತೀನಿ. ಇಲ್ಲಿದೆಯಲ್ಲ, ಇಲ್ಲಿದೆನಾ? ಈಗ ಇಲ್ಲೊಂದು ಇದು ಕವರ್ ಇತ್ತು, ಅಂದ್ರೆ ಇದು ಕಲ್ಲಿಂದ ಕವರ್ ಇತ್ತು. ಇದ್ರೊಳಗಡೆ ಗುಂಡಿದ್ವು, ಅಂದ್ರೆ ಇದ್ರೊಳಗಡೆ ಹುಳಿ ಹಾಕಿ ಅದನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಅದ್ರೊಳಗೆ ಅವು ಹಿಂಗ್ ಮಾಡಿದ್ರೆ ಅಲ್ಲಾಡ್ತಾ ಇದ್ವು, ಕೈ ಹಾಕಿ ಅಲ್ಲಾಡಿಸ್ಬೋದಾಗಿತ್ತು. ನಾವು ಸಣ್ಣದಿದ್ದಾಗ ನೋಡಿದೀವಿ ಇದನ್ನ. ಸುಮ್ನೆ ಯಾವ ಬಂದಿರ್ತಾವಲ್ಲ, ಅವ್ ಏನೋ ಇರ್ತದ ಅಂತೇಳಿ ಹೊಡ್ಕೊಂಡು ಹಾಕೋಗ್ಯಾರ, ಏನೋ ಇರ್ಬೋದು ಅಂತೇಳಿ. ಕೆಲಸ ಇಲ್ದವ್ರು ಏನೋ ಗಾದೆ ಮಾತಿದೆಯಲ್ಲ, ಹಾಳು ಮಾಡೋದೇ ಕೆಲಸ. ನೋಡಿ ಸರ್, ಈ ಕೆತ್ತನೆ ಆಗಿರ್ಬೋದು, ಅದ್ರ ಮೇಲೆ ಒಂದು ಚಿತ್ತಾರ ಬಿಡಿಸಿದ್ರಲ್ಲ, ಎಷ್ಟು ಸೂಕ್ಷ್ಮವಾಗಿ ಸರಪಳಿಯಿಂದ ಅದನ್ನ ಪಳಗ್ಸೋದಿರ್ಬೋದು, ಅದ್ರ ಮೇಲೆ ಇಟ್ಕೊಂಡಿದ್ರೆ. ಇಲ್ಲಿ ವೀರಾವೇಶದಿಂದ ಕತ್ತಿ ಇಟ್ಕೊಂಡು ಹೋರಾಡಿ ಅದನ್ನ ತನ್ನ ಕಪಿಮುಷ್ಟಿಗೆ ತಗೊಂಡಿದ್ದಾರೆ ಅನ್ನೋದನ್ನ ಸಿಂಬಾಲಿಕ್ ಆಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲಂಕಾರಿಕವಾಗಿ ಕಾಣಿಸುತ್ತೆ ಈ ಬಾವಿಗೆ. ಎಷ್ಟು ಸೊಗಸಾಗಿದೆ ನೋಡಿ ಸರ್ ಬಾವಿ, ಎಷ್ಟು. ಅಲ್ಲಿ ಏನ್ ನೋಡಿದ್ರಿ ನೀವು, ಗಜ ಅಂದ್ರೆ ಆನೆ ಸಿಂಹದ ಮೇಲೆ ನಿಂತಿದೆ. ಇಲ್ಲಿ ಏನಿದೆ? ಸಿಂಹ ಮೇಲೆ ಇದೆ, ಆನೆ ಕೆಳಗಡೆ ಇದೆ. ಓಕೆ, ಅಂದ್ರೆ ಇದ್ರ ಏನ್ ಸಿಂಬಲ್ ಏನು? ನೀವೇ ಹೇಳ್ಬೇಕು ಸರ್, ಸಿಂಬಲ್ ಏನು ಅಂತ ನೀವೇ ಹೇಳಿ. ಅಂದ್ರೆ ಇದು ಅತ್ಯಂತ ಪ್ರಬಲ ಪ್ರಾಣಿನೇ, ಕಾಡಿನ ರಾಜ ಅಲ್ಲ. ಹೌದು. ಇದು ಗಜ ಅಂತಂದ್ರೆ ಅತ್ಯಂತ ಬಲಶಾಲಿ ಆಗಿರ್ತಕ್ಕಂಥ ಪ್ರಾಣಿ. ಅಂದ್ರೆ ಸಿಂಬಾಲಿಕ್ ಏನಂತಂದ್ರೆ, ಒಂದ್ಸರಿ ಈಗ ನಾನು ದೊಡ್ಡವನಾಗಿರ್ತೀನಿ, ನನ್ನನ್ನು ಮೀರಿಸಿ ಇನ್ನೊಬ್ಬ ದೊಡ್ಡವನಾಗ್ತಾನೆ. ಅಂದ್ರೆ ಕಾಲಚಕ್ರ ಉರುಳುತ್ತೆ ಅನ್ನೋದಕ್ಕೆ. ಅಲ್ಲಿ ಗಜ ಸಿಂಹನ ತುಳಿತೀವಿ, ಇಲ್ಲಿ ಸಿಂಹ ಗಜನ ತುಳಿತೀವಿ. ಅಂದ್ರೆ ಯಾರು ಬಲಾಢ್ಯರಾಗಿರ್ತಾರೋ ಅವ್ರು ಕೆಳಗಡೆ ಬರ್ಲೇಬೇಕು, ಕೆಳಗಡೆ ಇದ್ದವರು ಮೇಲೆ ಹೋಗ್ಲೇಬೇಕು ಅನ್ನೋದೇ ಸಿಂಬಲ್. ಯಾರು ನಾನು ಹೆಚ್ಚು, ನಾನೇ ರಾಜ, ನಾನೇ ಮುಂದೆಲ್ಲ ಇರ್ತೀನಿ ಅನ್ನೋದು ತಪ್ಪು. ನಾನೇ ಅಹಂಕಾರ ಪಡಂಗ. ಕಾಲಚಕ್ರ ಉರುಳ್ದಂಗೆ. ಯಾಕೆಂದ್ರೆ ಕಾಲಚಕ್ರದ ಗಡಿಯಾರದ ಮುಳ್ಳು ಕೂಡ ಮೇಲೆ ಇದ್ದಿದ್ ಕೆಳಗಡೆ ಬಂದೇ ಬರುತ್ತೆ, ಕೆಳಗಡೆ ಇದ್ದಿದ್ ಮೇಲೆ ಹೋಗುತ್ತೆ. ಅದೇ ರೀತಿ ಯಾರು ಪ್ರಬಲವಾಗಿರ್ತಾರೆ ಅವ್ರು ಒಂದಲ್ಲ ಒಂದಿನ ಡೌನ್ ಆಗ್ಲೇಬೇಕು, ಕೆಳಗಡೆ ಇದ್ದವ್ರು ಮೇಲೆ ಬರಲೇಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ, ಸಿಂಬಾಲಿಕ್ ಆಗಿ ತೋರಿಸ್ತಿದೆ. ಅಂದ್ರೆ ಅವ್ರಿಗೆ ಅಷ್ಟು ಕಲ್ಪನೆ ಇತ್ತು. ಅಂದ್ರೆ ಇದನ್ನ ನೋಡಿ ಆದ್ರೂ ಕಲೀಲಿ ಅಂತ. ಆದ್ರೆ ಬೇರೆ ತರನೇ ನೋಡ್ತಾರೆ ಜನ ಈಗ. ಅದಕ್ಕೊಂದು ಬಣ್ಣ ಕಟ್ತಾರೆ. ಇದು ಪ್ರಮುಖವಾಗಿ ಒಂದು 2 ಕಡೆನು ಇಲ್ಲಿವರೆಗೂ ನೀರ್ ಬರ್ತಾ ಇತ್ತ ಅವಾಗ? ಇಲ್ಲಿವರೆಗಿಲ್ಲ.
ಅಲ್ಲಿವರೆಗೂ ಇರ್ತಾ ಇತ್ತು. ನಾವು ನೋಡಿದಾಗ ಅಲ್ಲಿ ತಾನೇ ಇರ್ತಾ ಇತ್ತು. ಈಗ ನಿಮ್ಗೆ ಹೊಕ್ಕು ತುಂಬೋದಂದ್ರೆ ಇಲ್ಲಿ ಕೆಳಗಡೆ ಹೋಲ್ಸಿದ ಒಂದ್ ಸ್ವಲ್ಪ ಮಣ್ಣಾಗಿ ಮುಚ್ಚಿದೆ ಅದು. ಅಲ್ಲಿಂದ ನೀರು ಬರ್ತಾ ಇತ್ತು ಒಳಗಡೆ. ಇದು ಹೊಕ್ಕು ತುಂಬ ಬಾವಿ ಅಂತ. ಇದಕ್ಕೆ ಜಲಮೂಲ ಇಲ್ಲ. ಜಲಮೂಲ ಏನಂದ್ರೆ ಆ ಹಳ್ಳದಿಂದ ಬರ್ತಕ್ಕಂಥ ನೀರು. ಸರ್ ಇದು ಕಲ್ಲಿಂದ ಕಟ್ಟಿದ್ರು ಕೂಡ ಅಂಡರ್ ಗ್ರೌಂಡ್ ಅಲ್ಲಿ ನೀರು ಬರೋದು. ಹೌದು, ಈಗ ಏನಾಗಿದೆ ಸ್ವಲ್ಪ ಮಣ್ಣು ಎಲ್ಲ ಬಿದ್ದು ಇನ್ನೊಂದು 2 ಫೀಟ್ 1.5-2 ಫೀಟ್ ಮಣ್ಣು ಮುಚ್ಚಿದೆ ಇದು. ಅದನ್ನ ತೆಗೆದ್ರೆ ನಿಮ್ಗೆ ಆ ಹೋಲ್ ಕಾಣುತ್ತೆ. ಇಷ್ಟು ದೊಡ್ಡದಿದೆ ಹೋಲ್. ಅಲ್ಲಿ ಕೆಳಗಡೆ ಆ ಹಳ್ಳ ತುಂಬಿದ ತಕ್ಷಣನೇ ಅಲ್ಲಿಂದ ಒಳಗಡೆ ನೀರು ಬರ್ತಾ ಇತ್ತು ಇದಕ್ಕೆ. ಈಗ ಮೋಸ್ಟ್ಲಿ ಬ್ಲಾಕ್ ಆಗಿರ್ಬೇಕದು. ಆ ಕಸರು ಗಿಸ್ರು ಏನೋ ಸಿಕ್ಕೊಂಡು ಅದೆಲ್ಲ ಗಾರೆ ಮಾಡಿ ಒಳಗಿಂದ ಅಂಡರ್ಗ್ರೌಂಡ್ ಮಾಡ್ಕೊಂಡ್ ಬಂದಾರ ಒಳಗೆ ಭೂಮಿಯಾಗ. ಸ್ವಲ್ಪ ಸರಿಸುಮಾರು ಒಂದು 40 ಅಡಿ ಅಲ್ಲಿಂದ ನೋಡಿದ್ರೆ ಒಂದು 35-40 ಅಡಿ ಒಳಗಡೆ ಇದೆ ಅದು. ಅಷ್ಟು ಕೆಳಗಡೆಯಿಂದ ಬಂದಿದೆ ನೀರು. ಇದು ಯಾಕೆಂದ್ರೆ ಇಲ್ಲಿ ಅಂತರ್ಜಲದ ಮಟ್ಟ ಇಲ್ಲ ಅಂದ್ರೂ ಕೂಡ ಹೊರಗಡೆಯಿಂದ ಒಂದು ನೀರ್ ತಗೊಬಂದು ಅವಾಗಿನ 300 ವರ್ಷದ ಹಿಂದೆ ಒಂದು 400 ವರ್ಷ ಅಂತ ಅನ್ಕೋಬಹುದು. 17ನೇ ಶತಮಾನ. 18, 19, 20, 21 400 ವರ್ಷ ಆಯ್ತಲ್ಲ. 350 ವರ್ಷದಿಂದ 350 ವರ್ಷದ ಹಿಂದೆ ನೀರಿನ ವ್ಯವಸ್ಥೆನೂ ಕೂಡ ಅಂತರ್ಜಲದ ಮಟ್ಟ ಇಲ್ಲ ಅಂದ್ರೂ ಕೂಡ ನಮ್ಮ ರಾಜ ಮಹಾರಾಜರು ಬೇರೆಂದು ಸ್ಥಳದಿಂದ ನಾವಿರೋ ಸ್ಥಳಕ್ಕೇನೆ ರವಾನೆ ಮಾಡ್ಕೊಂಡು ನಮ್ಗೆ ಹೇಗ್ ಬೇಕೋ ಆ ರೀತಿ ಒಂದು ಸುವ್ಯವಸ್ಥಿತವಾಗಿ ಕಟ್ಟಡನ ನಿರ್ಮಾಣ ಮಾಡ್ಬೋದು ಅನ್ನೋದಕ್ಕೆ ಈ ಬಾವಿನೇ ಸಾಕ್ಷಿಯಾಗಿದೆ. ಈ ಬಾವಿನ ಮೆಟ್ಲುಗಳು ನೋಡ್ಬೋದು. 4 ಕಡೆನೂ ಒಂದು ಎಂಟ್ರೆನ್ಸ್ ಇದೆ. ಇಲ್ಲಿ ಮಹಾರಾಣಿಯರು ಬರ್ತಾ ಇದ್ರು, ಈ ಕಡೆ ಮಹಾರಾಜರು ಬರ್ತಾ ಇದ್ರು, ಅವ್ರ ಜೊತೆ ಸಖಿಯರು ಇರ್ತಾ ಇದ್ರು, ಇಲ್ಲಿ ಜಲ ಕ್ರೀಡೆಗಳ ಆಡ್ತಾ ಇದ್ರು. ನೀವು ನೋಡಿ ವೀಕ್ಷಕರೇ, ಅಂದಿನ ಸಿನಿಮಾಗಳನ್ನ ವೀಕ್ಷಣೆ ಮಾಡಿರ್ತೀವಲ್ಲ ಅವರಿಗೆ ಅರ್ಥ ಆಗುತ್ತೆ. ಎಲ್ಲರೂ ಕೂಡ ಹಳೆ ಕಾಲದ ಸಿನಿಮಾಗಳು ನೋಡಿರ್ತೀವಿ. ಅದ್ರ ಜೊತೆಗೆ ಇವಾಗ್ಲೂ ಕೂಡ ಟ್ರೆಂಡ್ ಆಗಿದೆ ಐತಿಹಾಸಿಕ ಸಿನಿಮಾಗಳನ್ನ ತೆಗೆಯೋದು. ಅದ್ರಲ್ಲಿ ರಾಜ ಮಹಾರಾಜರಾಗಿರ್ಬೋದು, ರಾಣಿಯರಿಗೆ ಒಂದು ಸೀಕ್ರೆಟ್ ಆಗಿ ಒಂದು ಬಾವಿನ ಕಟ್ಟಿಸ್ಕೊಡ್ತಾ ಇದ್ರು. ಸೀಕ್ರೆಟ್ ಸುರಕ್ಷಿತ ಪ್ರದೇಶದಲ್ಲಿ ಒಂದು ರಾಣಿಯರು ತಮ್ಮಿಷ್ಟ ಬಂದಂತೆ ಒಂದು ಸ್ನಾನ ಮಾಡೋದಾಗಿರ್ಬೋದು, ಜಲಕ್ರೀಡೆ ಆಡೋದಾಗಿರ್ಬೋದು, ಅದನ್ನ ಮಾಡೋದಕ್ಕೋಸ್ಕರನೇ ನಮ್ಮ ರಾಜರು ಕಟ್ಟಿಸಿದಂತಹ ಒಂದು ಭವ್ಯವಾದ ಒಂದು ಬಾವಿ ಅಂತ ಹೇಳ್ಬೋದು. ಇವಾಗ ಸ್ವಿಮ್ಮಿಂಗ್ ಪೂಲ್ ಮನೆಗಳೆಲ್ಲ ಕಟ್ಟಿಸ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಒಂದು ಕ್ಲಬ್ ಎಲ್ಲ ಮಾಡ್ಕೊಂಡು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಅದೇ ಸಮುದಾಯದವರಾಗಿರ್ಬೋದು, ಅಪಾರ್ಟ್ಮೆಂಟ್ ಗಳು ಇರೋರಾಗಿರ್ಬೋದು, ಮತ್ತೆ ಕ್ಲಾಸ್ಗಳಿಗೆಲ್ಲ ಹೋಗಿ ಸ್ವಿಮ್ಮಿಂಗ್ ಕ್ಲಾಸ್ಗಳೆಲ್ಲ ಮಾಡ್ತೀವಿ. ಅದ್ರ ಜೊತೆ ಇಂಡೋರ್ ಇರುತ್ತೆ, ಔಟ್ಡೋರ್ ಇದ್ರೂ ಕೂಡ ಯಾರು ಕೂಡ ವೀಕ್ಷಣೆ ಮಾಡಕ್ ಆಗ್ತಾ ಇರಲ್ಲ. ಯಾಕೆಂದ್ರೆ ಅದು ಅಷ್ಟು ಸುಲಭನೂ ಆಗಿರಲ್ಲ, ಮತ್ತೆ ಸಮಾಜದ ದೃಷ್ಟಿಯಿಂದ ಒಳ್ಳೇದು ಅಲ್ಲ ಅಂತ ಹೇಳಿ ಇಲ್ಲಿ ನೋಡಿ ಎಲ್ಲ ಓಪನ್ ಸ್ಪೇಸ್ ಇದೆ ನೋಡ್ಬೋದು. ಮೇಲೆ ಎಲ್ಲ ಯಾವ ರೀತಿ ಏನು ಗೋಪುರನೂ ಕಟ್ಟಿಲ್ಲ, ಕವರಿಂಗು ಮಾಡಿಲ್ಲ. ಆದ್ರೆ ರಾಣಿಯರು ತಮ್ಮಿಷ್ಟ ಬಂದಂತೆ ಜಲಕ್ರೀಡೆ ಆಡ್ಕೊಂಡು ಸಖಿಯರ ಜೊತೆ ಆಗಿರ್ಬೋದು, ಮಹಾರಾಜರ ಜೊತೆ ಆಗಿರ್ಬೋದು, ಏಕಾಂತ ಕಳೀಲಿಕ್ಕೆ ಮಾಡಿಸಿದಂತ ಒಂದು ಭವ್ಯವಾದ ಸುಂದರವಾದ ಬಾವಿ. ಒಂದು ಹಾಡಿದಿಲ್ಲ, ಗತ ಸಾಹಸ ಸಾರುತ್ತಿದೆ ಶಾಸನಗಳ ಸಾಲಿನಲ್ಲಿ ಅಂತ. ಆ ರೀತಿಯಾಗಿ ನಮ್ಮ ಕನಕಗಿರಿಯ ಇತಿಹಾಸ ಒಂದು ರೋಚಕವಾಗಿದೆ, ರೋಮಾಂಚಕಕಾರಿಯಾಗಿದೆ. ಮತ್ತೆ ಇಲ್ಲಿ ಬಂದೇ ಇದನ್ನ ಆನಂದವನ್ನಾಗಿರ್ಬೋದು, ಶಿಲ್ಪ ಕಲಾಕೃತಿಗಳ ಶೈಲಿಯನ್ನಾಗಿರ್ಬೋದು ಸವಿಬೇಕು. ಸಾಧ್ಯ ಆದ್ರೆ ನೀವು ಜೀವನದಲ್ಲಿ ಒಮ್ಮೆ ಆದ್ರೂ ಕನಕಗಿರಿಗೆ ಬಂದು ವೆಂಕಟಾಚಲಪತಿ ಬಾವಿನ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಅಂದಿನ ಕಾಲದಲ್ಲಿ ರಾಜರು ಯಾವ ರೀತಿ ಒಂದು ಮುಂದಾಲೋಚನೆ ಇಟ್ಕೊಂಡು ನಿರ್ಮಾಣ ಮಾಡಿದ್ರು ಅಂತ. ಸರ್ ಮುಂದೆ ನೋಡೋಣ ನೋಡಿ. ಆಮೇಲೆ ಆ ಡಯಾಗ್ರಾಮ್ ನೋಡಿ, ಕಮಾನ್ ಅಂತಾರೆ ಇದಕ್ಕೆ. ಇದು ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಈಗ 17ನೇ ಶತಮಾನದ ಆಲ್ರೆಡಿ ಮುಸ್ಲಿಮರೆಲ್ಲ ದಾಳಿ ಮಾಡಿ ಅಲ್ಲಲ್ಲಿ ಸಣ್ಣ ಸಂಸ್ಥಾನಿಕರು ಅಷ್ಟೇ ಉಳ್ಕೊಂಡಿದ್ರು. ನಮ್ಮ ಭಾಗದಲ್ಲಿ ಬಿಜಾಪುರ್, ಗೋಲ್ಕೊಂಡ, ಬೀದರ್ ಇವೆಲ್ಲ, ಆಮೇಲೆ ಹೈದರಾಬಾದ್ ಸಂಸ್ಥಾನಗಳಿದ್ವು. ಅದಕ್ಕಾಗಿ ನಮ್ಮವ್ರು ಏನು ಮಾಡಿದ್ರು, ಇಂಡೋ ಇಸ್ಲಾಮಿಕ್ ಶೈಲಿ ಅಂತಾರೆ, ಅಂದ್ರೆ ಇಂಡೋ ಅರಬಿಕ್ ಶೈಲಿಯಲ್ಲಿ ಇವನ್ನೆಲ್ಲ ಮಾಡ್ಕೊಂಡ್ರು. ಮುಂದೆ ದಾಳಿ ಗಿಳಿ ಆದಾಗ ಆ ಕಮಾನ್ ಇತ್ತಂದ್ರೆ ಹೊಡೆಯೋದಿಲ್ಲ ಅವರು ಅನ್ನೋ ಒಂದು ದೃಷ್ಟಿಯಲ್ಲಿ. ಓಕೆ, ನಾವ್ ಇವಾಗ ಕೆಲವೊಂದು ದೇವಸ್ಥಾನಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಕೆಲವೊಂದು ಸ್ಮಾರಕಗಳಲ್ಲಿ ಈ ರೀತಿ ಶೈಲಿಗಳನ್ನ ನೋಡ್ತೀವಿ. ಈ ರೀತಿ ಕಲ್ಪನೆ ಇಟ್ಕೊಂಡು ನಮ್ಮ ರಾಜ ಮಹಾರಾಜರು ಕೆತ್ತನೆಯನ್ನ ಮಾಡಿದ್ರ. ಯಾಕೆಂದ್ರೆ ಹಳೇದೆಲ್ಲ ಹಾಳಾಗಿ ಹೋಗ್ತಾ ಇದೆ. ಇನ್ನು ಮುಂದಿಂದಾದ್ರೂ ನಮ್ಮ ಮುಂದಿನ ತಲೆಮಾರಿಗಾದ್ರೂ ಉಳಿಬೇಕು ಅನ್ನೋದಕ್ಕೆ ಇಂಡೋ ಅರಬಿಕ್ ಶೈಲಿಯಲ್ಲಿ ಇರ್ಲಿ. ಅಲ್ಲ, ಯಾಕಂತಂದ್ರೆ ಅದು ಒಂದು ಸೂಕ್ತವಾದ ಡಿಸೈನ್ ಇದೆ. ಇಂಡೋ ಅರಬಿಕ್ ಶೈಲಿ ಕೂಡ ಅತ್ಯಂತ ಉತ್ತಮವಾದಂತ ಒಂದು ಶೈಲಿ. ಅದನ್ನು ಮಿಕ್ಸಪ್ ಮಾಡಿದ್ರು. ನಮ್ಮ ಇಂಡೋ ಅರಬಿಕ್ ಶೈಲಿ ಅಂದ್ರೆ ದ್ರಾವಿಡನ್ ಶೈಲಿ ಮತ್ತು ಸ್ಪೆಷಲಿ ದ್ರಾವಿಡನ್ ಶೈಲಿ ಮತ್ತು ಅರಬಿಕ್ ಶೈಲಿನ ಮಿಕ್ಸ್ ಮಾಡಿದ್ದಾರೆ. ಮಿಕ್ಸಪ್ ಇದು ಎರಡು ಆಗುತ್ತಲ್ಲ. ಇವಾಗ ವಾಸ್ತುಶಿಲ್ಪ ಶೈಲಿಗೆ ಹೊಸದಾಗಿ ಒಂದು ಇನ್ಕ್ಲೂಡ್ ಮಾಡ್ದಂಗೂ ಆಗುತ್ತೆ, ಅವರ ಸಂಸ್ಕೃತಿನ ಗೌರವಿಸಿದಂಗೂ ಆಗುತ್ತೆ, ನಮ್ಮ ಸಂಸ್ಕೃತಿ ಜೊತೆಗೆ ಸಮ್ಮಿಶ್ರಣ ಮಾಡ್ದಂಗೂ ಆಗುತ್ತೆ. ಇದೆಲ್ಲ ನೋಡಿದ್ರೆ ಒಂದು ಸಹಬಾಳ್ವೆಯ ಸಂಕೇತ. ಓಕೆ, ಬೇರೆ ರಾಜರು ಯಾವ್ದೋ ಮುಸ್ಲಿಂ ರಾಜರು ಬರ್ತಾರೆ, ಅವ್ರಿಗೆ ಇದನ್ನೆಲ್ಲ ನೋಡಿದ್ರೆ ಹಾಳು ಮಾಡೋದಕ್ಕೆ ಮನ್ಸು ಬರಲ್ಲ. ಆ ರೀತಿಯಾಗಿ ಒಂದು ಕಲ್ಪನೆ. ಅವ್ರಿಗೆ ಏನಂದ್ರೆ ಅವರು ಈ ಮಸ್ಜಿದ್, ಅವರ ದರ್ಗಾಗಳಿರ್ಬೋದು,
ಈ ಶೈಲಿಯಲ್ಲಿ ಇರ್ತಾವ. ಹ್ಮ್. ಇದು ನೋಡಿದ ತಕ್ಷಣ ಅವ್ರಿಗೊಂದು ಫೀಲ್ ಬರಲಿ ಅಂತ, ಹ್ಮ್. ಬೇಡಪ್ಪ ಹೊಡಿಯೋದು ಅಂತ ಸುಮ್ಮನೆ ಹೊಡೆದು ಹಾಕ್ತಿದ್ರು. ಒಂದು ರಾಜ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡಿದ್ನಂತಂದ್ರೆ ಬೇರೆ ಧರ್ಮದವರು ಆ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಇರ್ಬೋದು, ಇನ್ನೊಂದು ಹೊಡೆದಾಕ್ತಾ ಇದ್ರು. ಅದೊಂದು ಅಸಹಿಷ್ಣುತೆ ಇತ್ತು ಆಗಿನ ಕಾಲದಲ್ಲಿ. ಅಸಹಿಷ್ಣುತೆ ಮತ್ತು ವಿಜಯದ ಸಂಕೇತವಾಗಿ ನಾವು ಇಷ್ಟೆಲ್ಲ ವಶಪಡಿಸ್ಕೊಂಡಿವಿ, ಇಷ್ಟೆಲ್ಲ ಮಾಡಿದೀವಿ ಅಂತ ತೋರಿಸೋ ಒಂದು ದುರಹಂಕಾರನೂ ಇರ್ಬೋದು. ಆ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆ ಮಾಡಿರ್ಬೋದು ಅಂತ ನನ್ನ ಕಲ್ಪನೆ. ಆಮೇಲೆ ಅದು ಇದೆ, ಸತ್ಯನೂ ಇದೆ. ಜೊತೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಾಗ ಅಲ್ಲಿ ರಾಜರು ಯಾವ ಧರ್ಮನ ಅನುಸರಿಸ್ತಾ ಇದ್ರು ಅದನ್ನ ಮತ್ತೆ ಮುಂದಿನ ಪ್ರಜೆಗಳು ಅನುಸರಿಸಬೇಕು. ಮತ್ತೆ ಒಂದು ವಿಜಯದ ಸಂಕೇತ ಅಂದಾಗ ಒಬ್ರು ಸೋಲ್ಲೇಬೇಕು, ಇನ್ನೊಬ್ರು ಗೆಲ್ಲೇಬೇಕು. ಹಾಗಾದ್ರೆ ಮಾತ್ರ ವಿಜಯ ಒಬ್ರಿಗೆ ಸಾಧ್ಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ಕೆಲವೊಬ್ರು ರಾಜರು ನಾವು ನೋಡ್ತೀವಿ, ಇತಿಹಾಸದ ಪುಟಗಳಲ್ಲಿ ಓದ್ತೀವಿ, ಕೆಲವೊಬ್ಬರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದು ಉಂಟು. ಹಲವಾರು ದೇವಸ್ಥಾನಗಳನ್ನ ನಾಶ ಮಾಡಿದ್ದಾರೆ, ಅದ್ರ ಜೊತೆಗೆ ಜೈನ ಬಸದಿಗಳನ್ನ ನಾಶ ಮಾಡಿದ್ದಾರೆ, ಅದ್ರ ಜೊತೆಗೆ ಮಸೀದಿಗಳನ್ನ ನಾಶ ಮಾಡಿದ್ದಾರೆ. ಒಂದು ಅಜೆಂಡಾ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮಸೀದಿಗಳು ನಾಶ ಆಗಿಲ್ಲ. ಐತಿಹಾಸಿಕವಾಗಿ ನಾವು ತಿರ್ಚಕ ಬರೋದಿಲ್ಲ. ನಮ್ಮ ದೇಶಗಳಲ್ಲಿ ಮಸೀದಿಗಳ ನಾಶನೇ ಆಗಿಲ್ಲ. ಎಲ್ಲಿ ಆಗಿದೆ? ಎಲ್ಲವನ್ನೂ ಬಲ್ಲವರಲ್ಲ, ನಾವು ತಿಳ್ಕೊಬೇಕಲ್ವಾ ಸರ್? ಆಗಿಲ್ಲ. ಯಾಕಂತಂದ್ರೆ ಒಂದು ಏಕ ದೇವೋಪಾಸನೆ ಇಲ್ಲ ನಮ್ಮಲ್ಲಿ. ನಾವು ಹಿಂದೂ ಧರ್ಮದ ರಾಜರು ಇನ್ನೊಂದು ರಾಜ್ಯನ ವಶಪಡಿಸ್ಕೊಂಡ್ರೆ ಆ ರಾಜ್ಯನ ಮತ್ತು ಸೈನಿಕರನ್ನ ಹತ್ಯೆ ಮಾಡ್ತಿದ್ರು. ಬಟ್ ದೇವಸ್ಥಾನನ 99% ದೇವಸ್ಥಾನನ ದಾಳಿ ಮಾಡಿ ಹಾಳು ಮಾಡಿಲ್ಲ. ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಅಪವಾದಗಳು ಕೂಡ ಇದ್ದಾವೆ. ಈಗ ಶೈವರು ವೈಷ್ಣವರನ್ನ ದೇವಸ್ಥಾನಗಳನ್ನು ವಿರೂಪಗೊಳಿಸಿದ್ದಿದೆ, ವೈಷ್ಣವರು ಶೈವರು ದೇವಸ್ಥಾನಗಳನ್ನು ವಿರೂಪಗೊಳಿಸಿದ್ದಿದೆ. ಆದರೂ ಬಹಳಷ್ಟು ಕಡಿಮೆ. ಆದರೆ ಮುಸ್ಲಿಮರು ಏಕದೇವೋಪಾಸನೆ ಮಾಡೋದ್ರಿಂದ ಈ ನಮಗೆಲ್ಲ ಕಾಫೀರ್ ಅಂತ ಒಂದು ಭಾವನೆ ಇತ್ತು ಆಗಿನ ರಾಜರಿಗೆ. ಈಗೆಂದು ಪ್ರಜಾಪ್ರಭುತ್ವ ಡೆಮೋಕ್ರಸಿ ಇದು ಬೇರೆ. ಅವಾಗ ಇವೆಲ್ಲ ಇಂಥ ಇಮಾರತುಗಳು ಏನೋ ಇದ್ರೆ, ದೇವರುಗಳಿದ್ರೆ ಅವನು ಹೊಡೆದು ಹಾಕ್ತಾ ಇದ್ರು. ನಿಮಗೆ ಹಂಪಿ ಇವತ್ತು ಸಾಕ್ಷಿ ಆಗಿದೆ. ಸಾಕಷ್ಟು ದೇವಸ್ಥಾನಗಳು ಆ ರೀತಿ ಒಡೆದು ಹೋಗಿದ್ದಾವೆ. ಯಾಕಂದ್ರೆ ಆ ದಾಳಿ ಮಾಡಿದಾಗ ಒಡೆದು ಹಾಕ್ತಾ ಇದ್ರು ಅವರು. ಅದರಲ್ಲಿ ಮತ್ತೆ ಸೈನ್ಯ ನಮ್ಮ ಹಿಂದೂಗಳೇ ಇರ್ತಾ ಇದ್ರು, ಆದ್ರೆ ಆದೇಶ ಮಾಡ್ತಿದ್ರಲ್ಲ, ಕಷ್ಟದಿಂದ ಹೊಡೆದಾಕ್ತಾ ಇದ್ರು. ನಮ್ಮವರೇ ಹೊಡೆದಾಕ್ಯಾರ. ರಾಜನ ಆದೇಶ ಪಾಲನೆ ಮಾಡ್ಲೇಬೇಕಲ್ಲ, ಆಜ್ಞೆಯನ್ನ. ರಾಜನ ಆದೇಶ ಆಗಿರ್ಬೋದು, ಆಜ್ಞೆಯನ್ನು ಪಾಲನೆ ಮಾಡಿದ್ದು ಪ್ರತಿಯೊಬ್ಬ ಸೈನಿಕ ಮತ್ತೆ ಕರ್ತವ್ಯನೂ ಕೂಡ ಆಗಿತ್ತು. ಅದಕ್ಕೆ ಅಪೋಸಿಟ್ ಆಗಿ ಮಾತಾಡೋಂಗಿಲ್ಲ. ಕಠಿಣ ಶಿಕ್ಷೆ ಆಗ್ತಾ ಇತ್ತು. ರಾಜ ಏನ್ ಹೇಳ್ತಾನೆ ಅದೇ ವೇದವಾಕ್ಯ ಆಗಿತ್ತು. ಅದನ್ನ ಪಾಲಿಸ್ಲೇಬೇಕಿತ್ತು. ಹಾಗಾಗಿನೇ ಹಲವಾರು ಈ ರೀತಿ ಆಗೋಯಿತು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.